ಓಂ ನಮೋ ಭಗವತೆ ವಾಸುದೇವಾಯ. ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಕಾಲಚಕ್ರದ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ರಾಶಿಚಕ್ರದ 7ನೇ ರಾಶಿಯಾದ ಶುಕ್ರಗ್ರಹದ ಅಧಿಪತ್ಯವಿರುವ ತುಲಾ ರಾಶಿಯವರ ಪಾಲಿಗೆ ಈ ಸಮಯವು ಅತ್ಯಂತ ಸೌಮ್ಯ ಹಾಗೂ ಸಮತೋಲನದ ಬದಲಾವಣೆಗಳನ್ನು ಹೊತ್ತು ತರುತ್ತಿದೆ. ಗ್ರಹಗತಿಗಳ ಇಂದಿನ ಈ ಸಂಚಾರವು ನಿಮ್ಮ ಬದುಕಿನಲ್ಲಿ ಯಾವ ರೀತಿಯ ಹೊಸ ಆಯಾಮಗಳನ್ನು ತೆರೆಯಲಿದೆ, ನಿಮ್ಮ ಸೃಜನಶೀಲತೆಗೆ ಗ್ರಹಗಳ ಬೆಂಬಲ ಎಷ್ಟಿದೆ ಎಂಬ ಸಂಪೂರ್ಣ ಚಿತ್ರಣವನ್ನು ಇಂದಿನ ವಿಡಿಯೋದಲ್ಲಿ ನಾವು ವಿಶ್ಲೇಷಿಸಲಿದ್ದೇವೆ. ವಾಯುತತ್ವದ ಈ ರಾಶಿಯವರು ಎಂತಹ ಸವಾಲುಗಳನ್ನು ಚಾಕಚಕ್ಯತೆಯಿಂದ ಎದುರಿಸಿ ಗೆಲ್ಲಲಿದ್ದಾರೆ ಎಂಬುದನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಂದು ನಾವು ತುಲಾ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಮಹತ್ತರ ಬದಲಾವಣೆಗಳು ಹಾಗೂ ಗ್ರಹಗಳ ಗೋಚಾರ ಫಲಗಳ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ಚರ್ಚಿಸಲಿದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾ ರಾಶಿಯು ಸಮತೋಲನ ಮತ್ತು ನ್ಯಾಯದ ಸಂಕೇತ. ಶುಕ್ರನ ಆಧಿಪತ್ಯವಿರುವ ಈ ರಾಶಿಯವರು ಸ್ವಾಭಾವಿಕವಾಗಿ ಶಾಂತಿಪ್ರಿಯರು, ಕಲಾತ್ಮಕ ಮನೋಭಾವದವರು ಹಾಗೂ ಎಲ್ಲರನ್ನೂ ಪ್ರೀತಿಸುವ ಗುಣವುಳ್ಳವರು. ನಿಮ್ಮಲ್ಲಿರುವ ಈ ಸಮಾಧಾನಕರ ಗುಣಕ್ಕೆ ಈಗ ಗ್ರಹಗಳ ಸ್ಥಾನಪಲ್ಲಟವು ಹೊಸ ಮೆರಗನ್ನು ನೀಡುವ ಸೂಚನೆಗಳಿವೆ. ಇದು ಕೇವಲ ಮೇಲ್ಪದರದ ಭವಿಷ್ಯವಲ್ಲ, ಬದಲಾಗಿ ನಿಮ್ಮ ವೈಯಕ್ತಿಕ ಜೀವನದ ಪ್ರತಿಯೊಂದು ಹಂತವನ್ನು ಆಳವಾಗಿ ವಿಶ್ಲೇಷಿಸುವ ಪ್ರಯತ್ನವಾಗಿದೆ. ಈ ವಿಡಿಯೋದಲ್ಲಿ ನಾವು ನಿಮ್ಮ ಉದ್ಯೋಗ, ವ್ಯಾಪಾರ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಸೌಖ್ಯ, ಪ್ರೇಮ ಸಂಬಂಧಗಳು, ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ಆರೋಗ್ಯದ ಬಗ್ಗೆ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲಿಯೂ ಬಿಡದೆ ಪೂರ್ತಿಯಾಗಿ ಕೇಳಿ, ಏಕೆಂದರೆ ಇದರಲ್ಲಿ ಅಡಗಿರುವ ಸಣ್ಣ ಮಾಹಿತಿ ಕೂಡ ನಿಮ್ಮ ಭವಿಷ್ಯದ ದೊಡ್ಡ ನಿರ್ಧಾರಗಳಿಗೆ ಸಹಕಾರಿಯಾಗಲಿದೆ. ವೃತ್ತಿಜೀವನ. ಮೊದಲನೆಯದಾಗಿ ವೃತ್ತಿಜೀವನದ ಬಗ್ಗೆ ಗಮನಹರಿಸೋಣ. ತುಲಾ ರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಇದು ಸಾಮರಸ್ಯದ ಕಾಲ ಎಂದು ಹೇಳಬಹುದು. ಶುಕ್ರನ ಪ್ರಭಾವದಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಮನ್ನಣೆ ಹೆಚ್ಚಾಗಲಿದೆ. ನೀವು ಮಾಡುತ್ತಿರುವ ಕೆಲಸದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ದೊರೆಯಲಿದೆ. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವ ಸಾಧ್ಯತೆ ಇದೆ. ನೆನಪಿಡಿ, ನಿಮ್ಮ ಮಾತಿನ ಚಾತುರ್ಯವೇ ಈ ಸಮಯದಲ್ಲಿ ನಿಮಗೆ ದೊಡ್ಡ ವರದಾನವಾಗಲಿದೆ. ಕಚೇರಿಯಲ್ಲಿ ಯಾವುದೇ ರಾಜಕೀಯಕ್ಕೆ ಕಿವಿಗೊಡದೆ ನಿಮ್ಮ ಕೆಲಸದ ಮೇಲೆ ಗಮನಹರಿಸಿ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ, ವಿಶೇಷವಾಗಿ ಕಲೆ, ವಿನ್ಯಾಸ, ಮಾಧ್ಯಮ ಅಥವಾ ಜನಸಂಪರ್ಕಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿರುವವರಿಗೆ ಈ ಅವಧಿಯಲ್ಲಿ ಅತ್ಯುತ್ತಮ ಅವಕಾಶಗಳು ದೊರೆಯಲಿವೆ. ಸರ್ಕಾರಿ ವಲಯದಲ್ಲಿರುವವರಿಗೆ ವರ್ಗಾವಣೆ ಅಥವಾ ಬಯಸಿದ ಸ್ಥಾನಮಾನ ಸಿಗುವ ಯೋಗವಿದೆ. ಆದರೆ ಕೆಲಸದ ಸ್ಥಳದಲ್ಲಿ ಅತಿಯಾದ ಭಾವುಕತೆ ಬೇಡ. ವೃತ್ತಿಪರತೆಗೆ ಆದ್ಯತೆ ನೀಡಿ. ವ್ಯಾಪಾರ ಹಾಗೂ ಉದ್ಯಮ. ವ್ಯಾಪಾರ ಹಾಗೂ ಉದ್ಯಮದ ವಿಷಯಕ್ಕೆ ಬಂದರೆ ತುಲಾರಾಶಿಯ ವ್ಯಾಪಾರಿಗಳಿಗೆ ಇದು ಲಾಭದಾಯಕ ಅವಧಿಯಾಗಲಿದೆ. ವಿಶೇಷವಾಗಿ ಸೌಂದರ್ಯವರ್ಧಕಗಳು, ವಸ್ತ್ರಾಭರಣ, ಐಶ್ವರ್ಯ ವಸ್ತುಗಳ ಮಾರಾಟ ಅಥವಾ ಅಲಂಕಾರಿಕ ವಸ್ತುಗಳ ಉದ್ಯಮದಲ್ಲಿ ತೊಡಗಿಸಿಕೊಂಡವರಿಗೆ ಹೆಚ್ಚಿನ ಆದಾಯ ಕಂಡುಬರಲಿದೆ. ವ್ಯವಹಾರದಲ್ಲಿ ನ್ಯಾಯಬದ್ಧವಾಗಿ ನಡೆಯುವುದು ನಿಮ್ಮ ಸ್ವಭಾವ. ಅದು ನಿಮಗೆ ದೀರ್ಘಕಾಲದ ಲಾಭವನ್ನು ತಂದುಕೊಡಲಿದೆ. ಹೂಡಿಕೆ ಮಾಡುವ ಮುನ್ನ ಅನುಭವಿಸ್ತರ ಸಲಹೆ ಪಡೆಯಿರಿ. ಪಾಲುದಾರಿಕೆ ವ್ಯವಹಾರದಲ್ಲಿರುವವರಿಗೆ ಇದು ಅತ್ಯಂತ ಶುಭ ಕಾಲ. ನಿಮ್ಮ ಮತ್ತು ನಿಮ್ಮ ಪಾಲುದಾರರ ನಡುವಿನ ಬಾಂಧವ್ಯ ವ್ಯವಹಾರದ ಪ್ರಗತಿಗೆ ಕಾರಣವಾಗಲಿದೆ. ಹೊಸ ಮಾರುಕಟ್ಟೆಯನ್ನು ಪ್ರವೇಶಿಸಲು ಅಥವಾ ವ್ಯವಹಾರವನ್ನು ವಿಸ್ತರಿಸಲು ಇದು ಸೂಕ್ತ ಸಮಯ. ಆದರೆ ಗ್ರಾಹಕರೊಂದಿಗೆ ವ್ಯವಹರಿಸುವಾಗ ತಾಳ್ಮೆ ಕಳೆದುಕೊಳ್ಳಬೇಡಿ. ಆರ್ಥಿಕ ಸ್ಥಿತಿ. ಈ ಅವಧಿಯಲ್ಲಿ ನಿಮ್ಮ ಆದಾಯ ಸ್ಥಿರವಾಗಿರಲಿದೆ. ಶುಕ್ರನ ಅನುಗ್ರಹದಿಂದ ಭೌತಿಕ ಸುಖ ಸೌಲಭ್ಯಗಳಿಗಾಗಿ ಧನ ವ್ಯಯವಾಗುವ ಸಂಭವವಿದೆ. ಮನೆಯ ಅಲಂಕಾರ ಅಥವಾ ಹೊಸ ಉಡುಪುಗಳಿಗಾಗಿ ಹಣ ಖರ್ಚು ಮಾಡುವಿರಿ. ಆದಾಗ್ಯೂ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳುವುದು ಅಗತ್ಯ. ಅನಗತ್ಯ ಸಾಲಗಳನ್ನು ಮಾಡಬೇಡಿ. ಹಳೆಯ ಸಾಲಗಳು ತೀರುವ ಸಾಧ್ಯತೆಯಿದೆ. ಮಹಿಳೆಯರಿಗೆ ಚಿನ್ನಾಭರಣಗಳನ್ನು ಖರೀದಿಸುವ ಯೋಗವಿದೆ. ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿರುವವರಿಗೆ ಗೌರವಧನ ಅಥವಾ ಅನಿರೀಕ್ಷಿತ ಧನಲಾಭವಾಗಬಹುದು. ಮುಂದಿನ ದಿನಗಳಿಗಾಗಿ ಉಳಿತಾಯದ ಕಡೆಗೆ ಹೆಚ್ಚಿನ ಒತ್ತು ನೀಡುವುದು ನಿಮ್ಮ ಭವಿಷ್ಯದ ಆರ್ಥಿಕ ಭದ್ರತೆಗೆ ಸಹಕಾರಿಯಾಗಲಿದೆ. ಕೌಟುಂಬಿಕ ಜೀವನ. ಕೌಟುಂಬಿಕ ಜೀವನದಲ್ಲಿ ಅತ್ಯಂತ ಸಂತೋಷದ ವಾತಾವರಣ ಇರಲಿದೆ. ಸಂಬಂಧಿಗಳ ಭೇಟಿ ಅಥವಾ ಮನೆಯಲ್ಲಿ ಸಮಾರಂಭಗಳು ನಡೆಯುವ ಸಾಧ್ಯತೆಯಿದೆ. ತಾಯಿಯ ಕಡೆಯಿಂದ ಪೂರ್ಣ ಬೆಂಬಲ ಹಾಗೂ ಪ್ರೀತಿ ದೊರೆಯಲಿದೆ. ಒಡಹುಟ್ಟಿದವರೊಂದಿಗೆ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಒಗ್ಗಟ್ಟು ಮೂಡಲಿದೆ. ನಿಮ್ಮ ಮನೆಯಲ್ಲಿರುವ ಶಾಂತಿಪ್ರಿಯ ವಾತಾವರಣವು ನಿಮ್ಮ ಮಾನಸಿಕ ನೆಮ್ಮದಿ ನೀಡಲಿದೆ. ಹೊಸ ಮನೆ ಕಟ್ಟುವ ಅಥವಾ ಜೀರ್ಣೋದ್ಧಾರ ಮಾಡುವ ಕೆಲಸಗಳಿಗೆ ಈ ಸಮಯ ಪ್ರಶಸ್ತವಾಗಿದೆ. ಮನೆಯ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಕೌಟುಂಬಿಕ ಸದಸ್ಯರೊಂದಿಗೆ ಪ್ರವಾಸ ಕೈಗೊಳ್ಳುವ ಯೋಜನೆಗಳು ಕಾರ್ಯಗತವಾಗಲಿವೆ. ಪ್ರೇಮ ಹಾಗೂ ದಾಂಪತ್ಯ ಜೀವನ. ಪ್ರೇಮ ಹಾಗೂ ದಾಂಪತ್ಯ ಜೀವನದಲ್ಲಿ ಈ ಅವಧಿಯು ಅತ್ಯಂತ ಮಧುರವಾಗಿರಲಿದೆ. ಪ್ರೇಮಿಗಳ ನಡುವೆ ನಂಬಿಕೆ ಹಾಗೂ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವ ಸುಸಮಯವಿದು.
ಸಂಗಾತಿಯೊಂದಿಗೆ ಮಧುರ ಕ್ಷಣಗಳನ್ನು ಕಳೆಯುವಿರಿ. ಈಗಾಗಲೇ ವಿವಾಹರಾಗಿರುವವರಿಗೆ ಸಂಗಾತಿಯ ಅದೃಷ್ಟದಿಂದ ನಿಮ್ಮ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಪರಸ್ಪರ ಉಡುಗೊರೆಗಳನ್ನು ನೀಡುವ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸುವಿರಿ. ಜೀವನದಲ್ಲಿ ಎದುರಾಗುವ ಸಣ್ಣಪುಟ್ಟ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ. ಹೊರಗಿನವರ ಮಾತು ಕೇಳಿ ಸಂಗಾತಿಯನ್ನು ಅನುಮಾನಿಸಬೇಡಿ. ವ್ಯಕ್ತಿತ್ವ ವಿಕಸನದ ಬಗ್ಗೆ ಹೇಳೋದಾದ್ರೆ, ಈ ಸಮಯದಲ್ಲಿ ನಿಮ್ಮ ಆಕರ್ಷಣೆ ಹೆಚ್ಚಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗಲಿವೆ. ನಿಮ್ಮಲ್ಲಿರುವ ಕಲಾತ್ಮಕ ಪ್ರತಿಭೆಯನ್ನು ಹೊರಹಾಕಲು ಇದು ಸಕಾಲ. ಜನರು ನಿಮ್ಮ ಸಲಹೆ ಹಾಗೂ ಅಭಿಪ್ರಾಯಗಳಿಗೆ ಹೆಚ್ಚಿನ ಬೆಲೆ ನೀಡಲಿದ್ದಾರೆ. ನಿಮ್ಮ ನಡವಳಿಕೆಯಲ್ಲಿ ವಿನಯ ಹಾಗೂ ಸೌಮ್ಯತೆ ಇರುವುದರಿಂದ ಹೊಸ ಮಿತ್ರರ ಸಂಪರ್ಕ ಉಂಟಾಗಲಿದೆ. ಈ ಹೊಸ ಸ್ನೇಹಿಗಳು ನಿಮ್ಮ ವೃತ್ತಿ ಹಾಗೂ ವೈಯಕ್ತಿಕ ಬೆಳವಣಿಗೆಗೆ ಪೂರಕವಾಗಲಿವೆ. ಶತ್ರುಗಳು ಹಾಗೂ ಕಾನೂನು. ಶತ್ರುಗಳ ವಿಚಾರಕ್ಕೆ ಬಂದರೆ, ನಿಮ್ಮ ಶಾಂತ ಸ್ವಭಾವವೇ ಅವರನ್ನು ನಿಶ್ಶಸ್ತ್ರೀಗೊಳಿಸಲಿದೆ. ನೇರ ಸಂಘರ್ಷಕ್ಕಿಂತ ಸಂಧಾನದ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಲ್ಲಿ ನೀವು ಯಶಸ್ವಿಯಾಗಬಹುದು. ಕಾನೂನು ಸಂಬಂಧಿತ ವ್ಯವಹಾರಗಳಲ್ಲಿ ಜಯ ಸಿಗುವ ಸಾಧ್ಯತೆ ಇದೆ. ಆದರೆ ಸಹಿ ಮಾಡುವ ಮುನ್ನ ದಾಖಲೆಗಳನ್ನು ಸರಿಯಾಗಿ ಓದಿ ನೋಡಿ. ನಿಮ್ಮ ವಿರುದ್ಧ ಕೆಲಸ ಮಾಡುವವರು ತಮ್ಮ ಪ್ರಯತ್ನದಲ್ಲಿ ವಿಫಲರಾಗಲಿದ್ದಾರೆ. ನಿಮ್ಮ ರಹಸ್ಯಗಳನ್ನು ಎಲ್ಲರ ಮುಂದೆ ಬಿಟ್ಟುಕೊಡಬೇಡಿ. ಪ್ರಯಾಣ ಹಾಗೂ ಜವಾಬ್ದಾರಿ. ಮನೋರಂಜನೆ ಮತ್ತು ಉದ್ಯೋಗದ ನಿಮಿತ್ತ ಕೈಗೊಳ್ಳುವ ಪ್ರಯಾಣಗಳು ಸುಖದಾಯಕವಾಗಿರಲಿವೆ. ಸೌಂದರ್ಯಯುತ ತಾಣಗಳಿಗೆ ಭೇಟಿ ನೀಡುವಿರಿ. ಈ ಪ್ರಯಾಣಗಳು ನಿಮ್ಮ ಮನಸ್ಸಿಗೆ ಹೊಸ ಚೈತನ್ಯವನ್ನು ನೀಡಲಿವೆ. ಕೆಲಸದ ಜವಾಬ್ದಾರಿಗಳು ಹೆಚ್ಚಾದರೂ ಅದನ್ನು ನಿಭಾಯಿಸುವ ಕಲೆ ನಿಮಗೆ ತಿಳಿದಿದೆ. ಸಾಮಾಜಿಕ ಕೆಲಸಗಳಲ್ಲಿ ನೀವು ಗುರುತಿಸಿಕೊಳ್ಳುವಿರಿ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಎಲ್ಲರಿಗೂ ಹಿತಕರವಾಗಲಿವೆ. ಅತಿಯಾದ ಚಿಂತನೆಯನ್ನು ಬಿಟ್ಟು ಕೆಲಸದ ಮೇಲೆ ಗಮನ ಹರಿಸಿ. ದೇವತಾರಾಧನೆಯಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ಮಾನಸಿಕ ನೆಮ್ಮದಿ ದೊರೆಯಲಿದೆ. ಮನೆಯಲ್ಲಿ ಹಿರಿಯರ ಮಾರ್ಗದರ್ಶನವನ್ನು ಗೌರವಿಸಿ. ಈ ಸಮಯದಲ್ಲಿ ನಿಮ್ಮ ಆಲಸ್ಯವು ಅಡ್ಡ ಬರಬಹುದು. ಅದನ್ನು ಮೆಟ್ಟಿ ನಿಲ್ಲುವುದು ಅತ್ಯವಶ್ಯ. ನಿಮ್ಮ ತಾಳ್ಮೆಯೇ ನಿಮ್ಮ ಯಶಸ್ಸಿನ ಗುಟ್ಟು. ವಿದ್ಯಾರ್ಥಿಗಳ ಭವಿಷ್ಯ. ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಫಲಿತಾಂಶದ ಕಾಲ. ಕಲೆ, ಸಂಗೀತ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಯಶಸ್ಸು ಸಿಗಲಿದೆ. ಏಕಾಗ್ರತೆಯಿಂದ ಓದಿನಲ್ಲಿ ತೊಡಗಿಸಿಕೊಂಡರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬಹುದು. ಶಿಕ್ಷಕರ ಪ್ರಶಂಸೆಗೆ ಪಾತ್ರರಾಗಲಿವೆ. ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆಗಳು ಸಿದ್ಧವಾಗಲಿವೆ. ಸೋಮಾರಿತನವನ್ನು ಬಿಟ್ಟು ಓದಿನ ಕಡೆಗೆ ಗಮನ ಹರಿಸಿ. ಆರೋಗ್ಯ. ತುಲಾ ರಾಶಿಯವರು ಈ ಸಮಯದಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕು. ಕಿಡ್ನಿ ಅಥವಾ ಮೂತ್ರಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ನಿರ್ಲಕ್ಷಿಸಬೇಡಿ. ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡಿ. ಕಣ್ಣಿನ ದೃಷ್ಟಿ ಅಥವಾ ಚರ್ಮದ ಸಮಸ್ಯೆಗಳ ಬಗ್ಗೆ ಗಮನವಿರಲಿ. ಪ್ರತಿದಿನ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಲಿದೆ. ಶುದ್ಧ ಗಾಳಿ ಮತ್ತು ಪೌಷ್ಟಿಕ ಆಹಾರ ನಿಮ್ಮ ಆರೋಗ್ಯದ ಗುಟ್ಟಾಗಲಿ. ಅದೃಷ್ಟ ಹಾಗೂ ಪರಿಹಾರಗಳು. ತುಲಾ ರಾಶಿಯವರ ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಅಥವಾ ಕ್ರೀಮ್ ಬಣ್ಣ. ಪ್ರಮುಖ ಕೆಲಸಗಳಿಗೆ ಹೋಗುವಾಗ ಬಿಳಿ ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಬಿಳಿ ಕರವಸ್ತ್ರ ಇಟ್ಟುಕೊಳ್ಳುವುದು ಅತ್ಯಂತ ಶುಭ. ನಿಮ್ಮ ಅದೃಷ್ಟದ ಸಂಖ್ಯೆಗಳು 6 ಹಾಗೂ 5. ಶುಕ್ರವಾರ ನಿಮ್ಮ ಪಾಲಿನ ಅದೃಷ್ಟದ ದಿನವಾಗಿದೆ. ಜೀವನದ ಅಡೆತಡೆಗಳನ್ನು ನಿವಾರಿಸಲು ಪ್ರತಿದಿನ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸಿ ಅಥವಾ ದುರ್ಗಾ ದೇವಿಯ ಆರಾಧನೆ ಮಾಡಿ. ಇದರಿಂದ ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಲಿದೆ. ಪ್ರತಿ ಶುಕ್ರವಾರ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸಕ್ಕರೆ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿ ದಾನ ಮಾಡಿ. ಇದರಿಂದ ನಿಮ್ಮ ಗ್ರಹ ದೋಷಗಳು ನಿವಾರಣೆಯಾಗಿ ಸುಖ ಸಮೃದ್ಧಿ ಲಭಿಸಲಿದೆ. ವೀಕ್ಷಕರೇ, ನೆನಪಿಡಿ, ನಕ್ಷತ್ರಗಳು ದಾರಿ ತೋರಿಸುತ್ತವೆ ಹೊರತು ನಮ್ಮನ್ನು ಬಲವಂತಪಡಿಸುವುದಿಲ್ಲ. ನಿಮ್ಮ ಸಮತೋಲನ ಜೀವನ ಶೈಲಿ ಹಾಗೂ ಪ್ರಾಮಾಣಿಕತೆ ಯಾವುದನ್ನು ಮೆಟ್ಟಿ ನಿಲ್ಲಬಲ್ಲದು. ಈ ರಾಶಿಫಲವು ನಿಮ್ಮ ಮುನ್ನೆಚ್ಚರಿಕೆಗಾಗಿ ನೀಡಿದ ಮಾರ್ಗದರ್ಶನವಷ್ಟೇ. ನಿಮ್ಮ ನಂಬಿಕೆ ಹಾಗೂ ಸತ್ಕರ್ಮಗಳೇ ನಿಮ್ಮ ಜೀವನದ ನಿಜವಾದ ಶಿಲ್ಪಿಗಳು. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದೆ ಎಂದು ನಾನು ಭಾವಿಸುತ್ತೇನೆ. ಈ ಮಾಹಿತಿ ಉಪಯುಕ್ತವೆನಿಸಿದರೆ ಇಷ್ಟಪಡಿ ಹಾಗೂ ನಿಮ್ಮ ಆಪ್ತರಿಗೂ ಇದನ್ನು ಹಂಚಿಕೊಳ್ಳುವ ಮೂಲಕ ಅವರ ಜೀವನದಲ್ಲೂ ಸಕಾರಾತ್ಮಕತೆ ಹರಡಲು ನೆರವಾಗಿ. ನಿಮ್ಮ ವೈಯಕ್ತಿಕ ಅನುಭವಗಳನ್ನು ನಮ್ಮೊಂದಿಗೆ ಪ್ರತಿಕ್ರಿಯೆಗಳ ಮೂಲಕ ಹಂಚಿಕೊಳ್ಳಲು ಮರೆಯಬೇಡಿ. ನಮ್ಮ ಚಾನೆಲ್ನ ಬೆಳವಣಿಗೆಗೆ ನಿಮ್ಮ ಬೆಂಬಲ ಸದಾ ಇರಲಿ. ಮತ್ತೊಂದು ಮಹತ್ವದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ವಿಶ್ವಾಸದಿಂದಿರಿ, ವಿಜಯಶಾಲಿಯಾಗಿರಿ. ನಿಮ್ಮೆಲ್ಲರಿಗೂ ಆ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ. ಧನ್ಯವಾದಗಳು. ನಮಸ್ಕಾರ.
ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.